ಮೈಸೂರಿನಲ್ಲಿ ನಗರ ಪೊಲೀಸರು ಪ್ರಾಪರ್ಟಿ ರಿಟರ್ನ್ ಪೆರೇಡ್ ನಡೆಸಿ 103 ವಿವಿಧ ಕಳವು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳ ಸಂಬಂಧ ಒಟ್ಟು 2,96 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 2.54 ಕೆಜಿ ಚಿನ್ನ, 5.312 ಕೆಜಿ ಬೆಳ್ಳಿ ಪದಾರ್ಥಗಳು, 57 ವಾಹನಗಳು ಹಾಗೂ 10,03,000 ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ. ಇದೇ ವೇಳೆ 2026ನೇ ಸಾಲಿನಲ್ಲಿ 22 NDPS ಪ್ರಕರಣಗಳನ್ನು ದಾಖಲಿಸಿ 30 ಕೆಜಿ 255 ಗ್ರಾಂ ಗಾಂಜಾ ಮತ್ತು 311 ಗ್ರಾಂ ಸಿಂಥೆಟಿಕ್ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳುವಾಗಿದ್ದ ಚಿನ್ನಾಭರಣವನ್ನು ಸಂಬಂಧಿತ ವಾರಸುದಾರರಿಗೆ ಪೊಲೀಸರು ಹಿಂದಿರುಗಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಕಮಿಷನರ್ ಸೀಮಾ ಲಾಡ್ಕರ್ ಮಾಹಿತಿ ನೀಡಿದ್ದಾರೆ. 312 ಗ್ರಾಂ ಬೆಳ್ಳಿ ಪದಾರ್ಥ, 57 ವಾಹನಗಳು ಹಾಗೂ 10 ಲಕ್ಷ ನಗದು ಮತ್ತು ಇತರ ಸ್ವತ್ತುಗಳ ವಶ. ಮೌಲ್ಯ ಸುಮಾರು 2,96 ಲಕ್ಷ. ಅದೇ ರೀತಿ 2026 ಸ್ಟಾರ್ಟ್ ಆದಮೇಲೆ ಜನವರಿಯಿಂದ ಇಲ್ಲಿವರೆಗೂ 22 NDPS ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಅದ್ರ ಜೊತೆಗೆ 30 ಕೆಜಿ 255 ಗ್ರಾಂ ಗಾಂಜಾ, 311 ಗ್ರಾಂ ಹಾಗೂ 579 ಮಿಲಿಗ್ರಾಂ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡಿದ್ದೀವಿ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.